ಜಗತ್ತಿನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಭೀಮಾಶಂಕರ ಜ್ಯೋತಿರ್ಲಿಂಗ ಹೋಗೋಕೆ ಪ್ಲಾನ್ ಮಾಡ್ತಿದ್ದೀರಾ? ಆದ್ರೆ ಬಜೆಟ್ ಇಲ್ವಾ? 3,000 ಇದ್ರೆ ಸಾಕು, ಹೋಗಿ ಬರ್ಬೋದು. ನಮಸ್ಕಾರ ಕರ್ನಾಟಕ, ನಾನು ಡೆಕ್ಕನ್ ಬಾಯ್. ವಿಡಿಯೋನ ಎಂಡ್ ತನಕ ನೋಡಿ, ಶೇರ್ ಮಾಡಿ ಮತ್ತು ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲು ನಿಮ್ಮೂರಿಂದ ಪುಣೆಗೆ ಟ್ರೈನ್ ಬುಕ್ ಮಾಡಿ. ಟಿಕೆಟ್ ಚಾರ್ಜಸ್ ಬಂದು 500 ರುಪೀಸ್. ಪುಣೆ ಸ್ಟೇಷನ್ ರೀಚ್ ಆದ್ಮೇಲೆ ಆಟೋ ಹತ್ತಿ ಛತ್ರಪತಿ ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ. ಆಟೋ ಚಾರ್ಜಸ್ ಬಂದು 120 to 150 ರುಪೀಸ್. ಭೀಮಾಶಂಕರ್ಗೆ ಬೆಳಗ್ಗೆ 5 ಗಂಟೆಯಿಂದಾನೇ ಬಸ್ ಸ್ಟಾರ್ಟ್ ಆಗ್ತವೆ. ಬಸ್ ಚಾರ್ಜ್ ಬಂದು 200 ರುಪೀಸ್. ಭೀಮಾಶಂಕರಲ್ಲಿ 500 ರುಪೀಸ್ ಅಲ್ಲಿ ನೀವು ಧರ್ಮಶಾಲಾದಲ್ಲಿ ಸ್ಟೇ ಮಾಡಬಹುದು. ಬೆಳಿಗ್ಗೆ 10 ಗಂಟೆ ಒಳಗಡೆ ದರ್ಶನ ತಗೊಳ್ಳಿ. ಆಮೇಲೆ ತುಂಬಾನೇ ರಶ್ ಆಗ್ಬಿಡುತ್ತೆ. ಇಲ್ಲಿ ಜ್ಯೋತಿರ್ಲಿಂಗನ ಮುಟ್ಟಿ ನಮಸ್ಕಾರ ಮಾಡಬಹುದು. ಪ್ಲೇಸಸ್ ಟು ವಿಸಿಟ್ ಇನ್ ಭೀಮಾಶಂಕರ್. ನಂಬರ್ 1, ದರ್ಶನ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಟೆಂಪಲ್ ಹಿಂದೆ ಇರೋ ಈ ಬ್ರಿಡ್ಜ್ ಪಕ್ಕ ಕಾಣ್ತಿರೋ ರೋಡ್ ಅಲ್ಲಿ 3 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಗುಪ್ತ ಭೀಮಾಶಂಕರ್ ಸಿಗುತ್ತೆ. ಮಾನ್ಸೂನ್ ಅಲ್ಲಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇದು. ನಂಬರ್ 2, ಈ ಟ್ರೆಕ್ ಮುಗಿಸಿ ವಾಪಸ್ ಟೆಂಪಲ್ ರೂಟ್ ಇಂದ ಹೋಗುವಾಗ ಭೀಮಾ ನದಿ ಉಗಮ ಸ್ಥಾನ ಸಿಗುತ್ತೆ, ವಿಸಿಟ್ ಮಾಡಿ. ನಂಬರ್ 3, ಆಮೇಲೆ ಊಟ ಮಾಡಿ ಸ್ವಲ್ಪ ರೂಮ್ ಹೋಗಿ ರೆಸ್ಟ್ ಮಾಡಿದ ನಂತರ 5 ಗಂಟೆಗೆ ಟೆಂಪಲ್ ಇಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಇರೋ ಹನುಮಾನ್ ಲೇಕ್ ಟೆಂಪಲ್ ಹೋಗಿ, ಚೆನ್ನಾಗಿದೆ. ನಂಬರ್ 4, ಹನುಮಾನ್ ಲೇಕ್ ಹಿಂದೆ ಇರೋ ರೂಟ್ ಅಲ್ಲಿ ಗುಡ್ಡ ಹತ್ಕೊಂಡು ಹೋದ್ರೆ ಸನ್ಸೆಟ್ ಪಾಯಿಂಟ್ ಸಿಗುತ್ತೆ. ಇದರ ಹೆಸರು ನಾಗಫಣಿ, ಒನ್ ಆಫ್ ದ ಮೋಸ್ಟ್ ಮ್ಯಾಗ್ನಿಫಿಷಿಯಂಟ್ ಸನ್ಸೆಟ್ ಪಾಯಿಂಟ್ಸ್ ಆಫ್ ಮಹಾರಾಷ್ಟ್ರ. ಟ್ರೆಕ್ ಮುಗಿಸಿ ವಾಪಸ್ ಹೋಗುವಾಗ ದಾರಿಲಿ ಸಾವಿರಾರು ಸಂಖ್ಯೆಯಲ್ಲಿ ಮಿಂಚ್ ಹುಳುಗಳು ಹಾರೋದನ್ನ ನೋಡ್ಬೋದು. ಆಮೇಲೆ ಸ್ಟೇಗೆ ರೀಚ್ ಆಗಿ ಫ್ರೆಶ್ ಆಗಿ 9 ಗಂಟೆ ಸುಮಾರು ಊಟ ಮಾಡಿ. 150 ರುಪೀಸ್ ಅಲ್ಲಿ ಥಾಲಿ ಸಿಸ್ಟಮ್ ಅಲ್ಲಿ ಊಟ ಕೊಡ್ತಾರೆ. ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಟೆಂಪಲ್ ಹತ್ರ ಇರೋ ವ್ಯೂ ಪಾಯಿಂಟ್ ಹೋಗಿ ಸಖತ್ತಾದ ಸನ್ ರೈಸ್ ನೋಡ್ಕೊಂಡು ಊರಿಗೆ ವಾಪಸ್ ಹೋಗಿ.